ಬೆಂಗಳೂರಿನಲ್ಲಿ ಹೆತ್ತ ಮಕ್ಕಳನ್ನು ಮರೆಯುವ ಪೋಷಕರಿದ್ದಾರೆ. ಕ್ಯಾಬ್ನಲ್ಲಿ ಮಲಗಿದ್ದ ಮಗುವನ್ನ ಮರೆತು ಬಿಟ್ಟು ಹೋಗಿದ್ದಾರೆ ತಾಯಿ. ಬೆಂಗಳೂರಿನ ಹೆಣ್ಣೂರಿನಲ್ಲಿ ನಡೆದಿದೆ ವಿಚಿತ್ರವಾದ ಘಟನೆ. ತಡವಾಗಿ ಬೆಳಕಿಗೆ ಬಂದಿದೆ. ಬೆಂಗಳೂರಿನಲ್ಲಿ ನಡೆದಿರೋ ಘಟನೆ ಇದು. ಕ್ಯಾಬ್ನಲ್ಲಿ ಮಲಗಿದ್ದ ಮಗುವನ್ನ ಮರೆತು ಬಿಟ್ಟು ಹೋಗಿದ್ದಾರೆ ತಾಯಿ. ತಡವಾಗಿ ಬೆಳಕಿಗೆ ಬಂದಿದೆ ಈ ಪ್ರಕರಣ. ಮಗುನ ಮರೆತು ಕ್ಯಾಬ್ನಿಂದ ತಾಯಿ ಮತ್ತು ಸಂಬಂಧಿಕರು ಇಳಿದು ಹೋಗಿದ್ದಾರೆ. ಮನೆಗೆ ಹೋಗಿ 20 ನಿಮಿಷ ಆದ ಮೇಲೆ ಮಗು ನೆನಪಾಗಿದೆ. ಸದ್ಯ ಪೊಲೀಸರ ಮಧ್ಯಪ್ರವೇಶದಿಂದ ಹೆತ್ತವರ ಮಡಿಲು ಸೇರಿದೆ ಮಗು. ಮಗು ಕ್ಯಾಬ್ನಲ್ಲಿ ಮಲಗಿದ್ದ ಮಗುನ ತಾಯಿ ಮತ್ತು ಸಂಬಂಧಿಕರು ಎಲ್ಲರೂ ಮರೆತು ಮನೆಗೆ ಹೋಗಿದ್ದಾರೆ. ಮನೆಗೆ ಹೋಗಿ ಕೂತು 20 ನಿಮಿಷ ಆದ ಮೇಲೆ ಮಗುನ ಕ್ಯಾಬ್ನಲ್ಲಿ ಮರೆತು ಬಂದಿರೋದು ನೆನಪಾಗಿದೆ. ಬೆಂಗಳೂರಿನ ಹೆಣ್ಣೂರಿನಲ್ಲಿ ಈ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಹೆಣ್ಣೂರಿನಲ್ಲಿ ಫೆಬ್ರವರಿ 14ರ ರಾತ್ರಿ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಇಸ್ಕಾನ್ಗೆ ಹೋಗಿದ್ದ ಕುಟುಂಬ ಮನೆಗೆ ಹೋಗೋದಕ್ಕೆ ಕ್ಯಾಬ್ ಬುಕ್ ಮಾಡಿದೆ. ಕ್ಯಾಬ್ನಲ್ಲಿ ಮಗು ಮತ್ತು ಇತರ 5 ಜನ ಸಂಬಂಧಿಕರ ಜೊತೆ ತಾಯಿ ಹೊರಟಿರ್ತಾರೆ. ಕ್ಯಾಬ್ನಲ್ಲಿ ಮಲಗಿದ್ದ ಮಗುನ ಮರೆತೇ ಹೋಗಿದ್ದಾರೆ ತಾಯಿ ಮತ್ತು ಸಂಬಂಧಿಗಳು. ಮನೆಗೆ ಹೋಗಿ 20 ನಿಮಿಷ ಆದ ಮೇಲೆ ಮಗುವಿಗಾಗಿ ಪೋಷಕರು ಹುಡುಕಾಟ ನಡೆಸಿದ್ದಾರೆ. ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮಾಹಿತಿ ನೀಡಿ ತಾಯಿ ಏನಾಗಿದೆ ಅನ್ನೋದನ್ನ ಹೇಳ್ತಾರೆ. 1 ಗಂಟೆಯಲ್ಲಿ ಮಗುನ ಹೆಣ್ಣೂರು ಠಾಣೆ ಪೊಲೀಸರು ಹುಡುಕು ಕೊಟ್ಟಿದ್ದಾರೆ. ಹೊಯ್ಸಳ ಅಧಿಕಾರಿಗಳು ಮೊಬೈಲ್ ಮತ್ತು GPS ಮೂಲಕ ಕಾರ್ ಟ್ರ್ಯಾಕ್ ಮಾಡಿದ್ದಾರೆ. ಸಿಗ್ನಲ್ಗಳಲ್ಲಿ CCTV ಮೂಲಕ ಕಾರ್ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಕಾರಿನ ಹಿಂದೆ ಸೀಟಿನಲ್ಲಿ ಮಗು ಮಲಗಿರೋದು ಡ್ರೈವರ್ಗೂ ಗೊತ್ತೇ ಇಲ್ಲ. ಕ್ಯಾಬ್ ಡ್ರೈವರ್ ಕಿರಣ್ ಅನ್ನ ಸಂಪರ್ಕಿಸಿ ಮಗು ಬಗ್ಗೆ ಖಚಿತಪಡಿಸಿಕೊಂಡಿದ್ದಾರೆ ಪೊಲೀಸರು. ಕ್ಯಾಬ್ ಡ್ರೈವರ್ ಅನ್ನ ವಾಪಸ್ ಕರೆಸಿ ಪೊಲೀಸರು ಪೋಷಕರಿಗೆ ಮಗು ಕೊಟ್ಟಿದ್ದಾರೆ. ಕ್ಯಾಬ್ನಲ್ಲಿ ಮಗು ಮಲಗಿದೆ. ಸಂಬಂಧಿಕರು ತಾಯಿ ಎಲ್ಲರೂ ಮರೆತು ಮನೆಗೆ ಹೋಗಿದ್ದಾರೆ. 20 ನಿಮಿಷ ಆಯಿತು. ಆಗ ಪೊಲೀಸ್ ಠಾಣೆಗೆ ಕರೆ ಮಾಡಿದ್ದಾರೆ. 20 ನಿಮಿಷ ಆದ್ಮೇಲೆ ನೆನಪಾಗುತ್ತೆ ಮಗುನ್ ಬಿಟ್ಟು ಬಂದಿದ್ದೀವಿ ನಾವು ಅಂತ. ತಕ್ಷಣ ಆಕ್ಟಿವೇಟ್ ಆಗ್ತಾರೆ ಪೊಲೀಸರು. ತಕ್ಷಣ ಆಕ್ಟಿವೇಟ್ ಆಗಿ ಎಲ್ಲ CCTVಗಳ ಮೇಲೆ ಕಣ್ಣಾಯಿಸ್ತಾರೆ. GPS ಮೂಲಕ ಕ್ಯಾಬ್ನ ಟ್ರ್ಯಾಕ್ ಮಾಡ್ತಾರೆ. ಟ್ರ್ಯಾಕ್ ಮಾಡಾದ್ಮೇಲೆ ಡ್ರೈವರ್ ಕಾಲ್ ಮಾಡಿದಾಗ ಡ್ರೈವರ್ಗೂ ಕೂಡ ಶಾಕ್. ಯಾಕಂದ್ರೆ ಮಗು ಕ್ಯಾಬ್ನಲ್ಲಿ ಮಲಗಿರೋದು ಡ್ರೈವರ್ಗೂ ಗೊತ್ತಿಲ್ಲ. ಇವಾಗ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ತಾಯಿ ಸಂಬಂಧಿಕರು ಎಲ್ಲರೂ ಮಗುನ್ ಮರ್ತು ಹೋಗ್ತಾರೆ. 20 ನಿಮಿಷ ಆದ ಮೇಲೆ ಗೊತ್ತಾಗತ್ತೆ, ನೆನಪಾಗತ್ತೆ ಇವರಿಗೆ. ಸೊ ಟ್ರ್ಯಾಕ್ ಆಗಿದ್ದು ಹೇಗೆ? ಪೊಲೀಸರು ಯಾವ ರೀತಿ 1 ಗಂಟೆಯಲ್ಲಿ ಮಗುನ್ ಹುಡುಕೊಟ್ರು? ಭವನ, ಬೆಂಗಳೂರಿನ ಹೆಣ್ಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. 14ನೇ ತಾರೀಕು ರಾತ್ರಿ 8:26 ಸಮಯಕ್ಕೆ ಘಟನೆ ನಡೆದಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನಂದ್ರೆ, ಒಂದು ಕುಟುಂಬ ಏನಿದೆ ಇವರೆಲ್ಲರೂ ಸಹ ಇಸ್ಕಾನ್ ಟೆಂಪಲ್ಗೆ ಹೋಗಿರ್ತಾರೆ. ಇಸ್ಕಾನ್ ಟೆಂಪಲ್ ಇಂದ ಅಪಾರ್ಟ್ಮೆಂಟ್ಗೆ ವಾಪಸ್ಸು ಬರ್ತಾರೆ. ತಂದೆ ತಾಯಿ ಮತ್ತೆ ಸಂಬಂಧಿಕರೆಲ್ಲರೂ ಸಹ ಇಸ್ಕಾನ್ಗೆ ಹೋಗಿರ್ತಾರೆ. ಇಸ್ಕಾನ್ಗೆ ಹೋಗಿ ವಾಪಸ್ಸು ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆಗೆ ಬರ್ತಾರೆ. ಹೆಣ್ಣೂರು ಬಳಿ ಇರ್ತಕ್ಕಂಥ ಪೊನ್ನಪ್ಪ ಲೇಔಟ್ ನಲ್ಲಿ ಇರ್ತಕ್ಕಂಥ ಅಪಾರ್ಟ್ಮೆಂಟ್ ಮುಂದೆ ಬಂದು ಇಳ್ಕೊಂಡು ಕ್ಯಾಬ್ ಕೂಡ ಹೊರಟೋದ್ಮೇಲೆ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ರೆಸ್ಟ್ ಮಾಡ್ತಾ ಇರೋ ಸಂದರ್ಭದಲ್ಲಿ 20 ನಿಮಿಷ ಆದ್ಮೇಲೆ ಮಗು ಎಲ್ಲಿದೆ, 4 ವರ್ಷದ ಮಗು ಏನಿರುತ್ತೆ, ಮಗು ಮಿಸ್ಸಿಂಗ್ ಆಗಿರುತ್ತೆ. ಮಗು ಕಾರ್ನಲ್ಲೇ ಮಲಗಿರೋದನ್ನ ಬಿಟ್ಟು ಮರೆತು ಇವರೆಲ್ಲರೂ ಸಹ ಹೋಗಿರ್ತಾರೆ. ನಂತರ ಆ ಕ್ಯಾಬ್ ಡ್ರೈವರ್ ಏನಿರ್ತಾನೆ ಕಿರಣ್, ಆತನನ್ನ ಸಂಪರ್ಕಿಸಿ ಆತನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಹ ಪ್ರಯತ್ನ ಪಡ್ತಾರೆ. ಆತನ ನಂಬರು ಕೆಲವು ಟೈಮ್ ಬಿಸಿ ಬರ್ತಾ ಇರುತ್ತೆ, ನಂತರ ಕನೆಕ್ಟ್ ಆಗೋದಿಲ್ಲ. ಕೂಡಲೇ 112ಗೆ ಪೊಲೀಸರಿಗೆ ಕರೆ ಮಾಡ್ತಾರೆ. 2 ನಿಮಿಷದಲ್ಲಿ ಅಪಾರ್ಟ್ಮೆಂಟ್ ಬಳಿ ರೀಚ್ ಆದಂತ ಹೊಯ್ಸಳ ಸಿಬ್ಬಂದಿ ASI ಮಂಜಪ್ಪ ಕೊಪ್ಪಳ ಮತ್ತೆ ಹೆಡ್ ಕಾನ್ಸ್ಟೇಬಲ್ ಸತೀಶ್ ಮಾಹಿತಿ ಕಲೆ ಹಾಕ್ತಾರೆ. 2 ನಿಮಿಷದ ನಂತರ ಆ ಲೈವ್ ಲೊಕೇಶನ್, ಆ ಕ್ಯಾಬ್ ಓಡಾಡಿರ್ತಕ್ಕಂಥ CCTV ಫುಟೇಜು, ಆ ರಸ್ತೆಯಲ್ಲಿ ಇರ್ತಕ್ಕಂಥ ಫುಟೇಜ್ಗಳು ಮತ್ತೆ ಕಂಟ್ರೋಲ್ ರೂಮ್ ಇಂದ ಮೆಸೇಜ್ ಕೊಟ್ಟು ಈ ಕ್ಯಾಬ್ ಈ ರೀತಿ ಓಡಾಡ್ತಾ ಇದೆ ಅನ್ನೋ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಆ ನಂಬರ್ ಅನ್ನ ತೆಗೆದುಕೊಂಡು ಎಲ್ಲೆಲ್ಲಿ ಹೋಗಿದೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ 2 ಡ್ರಾಪ್ ಅಂಡ್ ಪಿಕಪ್ ಅನ್ನ ಕಿರಣ್ ಕ್ಯಾಬ್ ಡ್ರೈವರ್ ಮಾಡಿರ್ತಾನೆ. ಆ ಹಿಂದಗಡೆ ಸೀಟಲ್ಲಿ ಮಗು ಮಲಗಿರೋದು ಯಾರು ಸಹ ಗಮನಿಸಿರೋದಿಲ್ಲ. ಕೊನೆಗೆ ಪೊಲೀಸ್ ಕಂಟ್ರೋಲ್ ರೂಮ್ ಇಂದ ಮೆಸೇಜ್ ತೆಗೆದುಕೊಂಡು ಆ ಕ್ಯಾಬ್ ಅನ್ನ ಟ್ರೇಸ್ ಮಾಡ್ತಾರೆ. ಕ್ಯಾಬ್ ಎಲ್ಲಿದೆ ಅಂತ ಗೊತ್ತಾದಾಗ
ಕೂಡಲೇ ಆ ಕ್ಯಾಬ್ ಡ್ರೈವರ್ ಅನ್ನ ಸಂಪರ್ಕಿಸ್ತಾರೆ. ಕ್ಯಾಬ್ ಡ್ರೈವರ್ಗೆ ಫೋನ್ ಮಾಡಿ ಮತ್ತೆ ಅಪಾರ್ಟ್ಮೆಂಟ್ ಬಳಿ ಬರುವಂತೆ ಸಹ ಹೇಳ್ತಾರೆ. ಬಂದ ತಕ್ಷಣ ಆ ಮಗುವನ್ನ ಸೇಫ್ ಆಗಿ ಹೆಣ್ಣೂರು ಹೊಯ್ಸಳ ಪೊಲೀಸರು ಪೋಷಕರಿಗೆ ಒಪ್ಪಿರ್ತಕ್ಕಂಥದ್ದು. ಇಲ್ಲಿ ಪೋಷಕರು ಏನಿದ್ದಾರೆ ನೆಗ್ಲಿಜೆನ್ಸಿ ಮಾಡಿರ್ತಕ್ಕಂಥದ್ದು, ಮಗು ಮಲಗಿದೆ ಅನ್ನೋದನ್ನ ಮರೆತುಬಿಟ್ಟು ಎಲ್ಲರೂ ಸಹ ಕ್ಯಾಬ್ ಇಂದ ಇಳಿದೋಗ್ತಾರೆ. ಮತ್ತೆ ಆತ ಹಣವನ್ನ ಪಡೆದುಕೊಂಡಂತ ಕ್ಯಾಬ್ ಡ್ರೈವರು ಸಹ ಅದನ್ನ ಗಮನಿಸೋದಿಲ್ಲ. ಹಿಂದೆ ಸೀಟ್ ಮಲಗಿದ್ರಿಂದ ಯಾರು ಸಹ ಗಮನಿಸಿರೋದಿಲ್ಲ. ನಂತರ ಹೆಣ್ಣೂರು ಪೊಲೀಸರು ಮಗುವನ್ನ ಸೇಫ್ ಆಗಿ ರಕ್ಷಣೆ ಮಾಡಿ ಈ ರೀತಿ ಮರೆತು ಹೋಗ್ಬೇಡಿ ಅಂತ ಹೇಳಿ ಅವ್ರಿಗೆ ಸಲಹೆ ಸೂಚನೆಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಹೆಣ್ಣೂರು ಪೊಲೀಸರ ಕಾರ್ಯಕ್ಕೆ ಹಿರಿಯ ಅಧಿಕಾರಿಗಳು ಮತ್ತೆ ಕಮಿಷನರ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಭಾವನಾ, ಧನ್ಯವಾದ ಕಿರಣ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.